ನಮಸ್ಕಾರ ವೀಕ್ಷಕರೇ, ನಾನು KS ವಿಮಲಾ. ಜನಶಕ್ತಿ ಮೀಡಿಯಾದಿಂದ ನಿನ್ನೆ ಏನು ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಹಳೆಯ ಬೌರಿಂಗ್ ಆಸ್ಪತ್ರೆ ಮತ್ತು ಈಗಿನ ಅಟಲ್ ಬಿಹಾರಿ ವಾಜಪೇಯಿ ಆಸ್ಪತ್ರೆ ಅಂತ ಏನಿದೆ, ಆ ಆಸ್ಪತ್ರೆ ಪಕ್ಕದ ಕಾಂಪೌಂಡ್ ಕುಸಿದು 8 ಜನ ದುರ್ಮರಣ ಆಗಿರುವ ಜಾಗದಲ್ಲಿ ನಾನಿದ್ದೀನಿ. ಇಲ್ಲಿ ಸುತ್ತಮುತ್ತ ಪ್ರದೇಶವನ್ನು ನೋಡಿದರೆ ಇಲ್ಲೆಲ್ಲ ಇರೋರು ಅತ್ಯಂತ ಅಸಹಾಯಕ ಬಡ ಬೀದಿ ಬದಿ ವ್ಯಾಪಾರಿಗಳು. ಇಲ್ಲೊಂದು ಪುಟ್ಟ ಹ್ಯಾಂಗರಲ್ಲಿ ಬಿದ್ದಿರುವಂತಹ ಮಕ್ಕಳ ಇದು ಕಾಣ್ತದೆ. ಆ ಬಟ್ಟೆ ನೋಡಿದರೆ ಯಾವುದೋ ಮಗುವಿನ ಮೇಲೆ ಇರಬೇಕಾದಂಥದ್ದು, ಆದರೆ ಒಂದು ಮಗುವೂ ಸೇರಿಕೊಂಡು ಅಂಥವರೆಲ್ಲ ಮೇಲೆ ಆಹುತಿಯಾಗಿರೋದನ್ನು ನಾವು ನೋಡ್ತೀವಿ. ಸರ್ಕಾರ ಇಂಥ ಸಂದರ್ಭಗಳಲ್ಲಿ ಕೇವಲ ತಾತ್ಕಾಲಿಕವಾಗಿ ಕೊಡುವಂತಹ ಸಮಾಧಾನದ ಮಾತನ್ನು ಬಿಟ್ಟು, ತಾತ್ಕಾಲಿಕವಾದಂತಹ ಘೋಷಣೆಗಳನ್ನು, ಪರಿಹಾರಗಳನ್ನು ಮಾಡೋದನ್ನು ಬಿಟ್ಟು ಶಾಶ್ವತವಾಗಿ ಇಂತಹ ಸಂದರ್ಭಗಳನ್ನು ಎದುರು ನೋಡೋಕ್ಕಾಗದೇ ಇರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಅದಕ್ಕೆ ರಾಜಕೀಯವಾದಂತಹ ಇಚ್ಛಾಶಕ್ತಿ ಬೇಕು. ಅದಿಲ್ಲದೇ ಇದ್ದರೆ ಖಂಡಿತ ಇಂತಹ ಅವಘಡಗಳು ನಡೀತವೆ. ಇದ್ರ ಜೊತೆಗೆ ಬೆಂಗಳೂರಿನಾದ್ಯಂತ ಹಲವು ಕಡೆ ನೀರು ತುಂಬಿ ರಸ್ತೆಗಳು ಕೂಡ ಜಲಾವೃತ ಆಗಿ ವಾಹನ ಸವಾರರು ಪರದಾಡಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಹಾಗಾಗಿ ಜನಶಕ್ತಿ ಮೀಡಿಯಾ ಸಾಮಾಜಿಕ ಕಳಕಳಿಯಿಂದ ಸರ್ಕಾರವನ್ನು ಹೇಳ್ತಾ ಇದೆ, ಸಮರೋಪಾದಿಯಲ್ಲಿ ಈ ಕೆಲಸಗಳನ್ನು ಆಗಬೇಕು ಮತ್ತು ಮೃತಪಟ್ಟವರಿಗೆ ಕೇವಲ 5 ಲಕ್ಷದ ಪರಿಹಾರ ಮಾತ್ರ ಆಗಬೇಕಾಗಿದ್ದು, ಅದರ ಆಚೆಗೂ ಕೂಡ ಬೇಕಾದಂತಹ ಅವರ ಬದುಕಿಗೆ ಅವಕಾಶ ಆಗುವಂತಹ ಸೌಲಭ್ಯಗಳನ್ನು ಕಲ್ಪಿಸಬೇಕು ಅಂತ ನಾವು ಹೇಳ್ತೀವಿ.